ಕರ್ನಾಟಕದಲ್ಲಿ ಲೆಕ್ಕ ಇಲ್ಲದಷ್ಟು ಹಗರಣಗಳು ನಡೆದಿದೆ. ಹಲವಾರು ಪ್ರಕರಣಗಳು ಮುಖ್ಯಮಂತ್ರಿಗಳ ಸಚಿವರ ರಾಜೀನಾಮೆಗೂ ಕಾರಣ ಆಗಿದೆ. ಅದೆಷ್ಟೋ ಹಗರಣಗಳಲ್ಲಿ ನಮ್ಮ ರಾಜಕಾರಣಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶವನ್ನೇ ಕಳೆದುಕೊಂಡಿದ್ದಾರೆ, ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದಾರೆ. ಆದರೆ ಎಲ್ಲ ಹಗರಣಗಳ ಅಪ್ಪ ಅಂದ್ರೆ ಅದು 2,30,000 ಕೋಟಿ ಮೊತ್ತದ ವಕ್ಫ್ ಆಸ್ತಿ ಹಗರಣ. ವಿಶೇಷ ಏನು ಅಂದ್ರೆ ಹೀಗೆ 2,30,000 ಕೋಟಿ ಮೊತ್ತದ ವಕ್ಫ್ ಆಸ್ತಿಗಳ ಕಬಳಿಕೆ ಮಾಡಿಕೊಂಡ ಯಾವೊಬ್ಬ ರಾಜಕಾರಣಿಯೂ ಕೂಡ ಜೈಲು ಪಾಲಾಗಲಿಲ್ಲ. ಆಸ್ತಿ ದುರ್ಬಳಕೆಯ ವಿಷಯಕ್ಕೆ ಬಂದ್ರೆ ಕರ್ನಾಟಕದಲ್ಲಿ 2,00,000 ಕೋಟಿ 2,30,000 ಕೋಟಿಯಷ್ಟು ಹಗರಣ ನಡೆದಿದೆ. ವಕ್ಫ್ ಆಸ್ತಿಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ 2012ರಲ್ಲಿ ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್ ಅನ್ನ ಕೊಟ್ಟಿದ್ರು. ಕರ್ನಾಟಕದಲ್ಲಿ 29,000 ಎಕರೆಯಷ್ಟು ವಕ್ಫ್ ಭೂಮಿಯನ್ನ ಕಬಳಿಕೆ ಮಾಡಲಾಗಿದೆ ಅಂತ. ಹೌದು, 2012ರಲ್ಲಿ ಸರ್ಕಾರಕ್ಕೆ ಸಲ್ಲಿಕೆಯಾದ ವರದಿಯ ಪ್ರಕಾರ ಕರ್ನಾಟಕದ ಪ್ರಭಾವಿ ರಾಜಕಾರಣಿಗಳು, ವಕ್ಫ್ ಮಂಡಳಿಯ ಹಲವು ಅಧಿಕಾರಿಗಳು, ಮಧ್ಯವರ್ತಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳ ಸಹಕಾರದಿಂದ ಬರೋಬ್ಬರಿ 27,000 ಎಕರೆ ವಕ್ಫ್ ಆಸ್ತಿಯನ್ನ ಅಕ್ರಮವಾಗಿ ಮಾರಾಟ ಮಾಡಿರೋದು, ದಾಖಲೆಗಳಲ್ಲಿ ಬದಲಾವಣೆ ಮಾಡಿರೋದು, ಪ್ರಭಾವಿ ವ್ಯಕ್ತಿಗಳು ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡಿರೋದು ಬೆಳಕಿಗೆ ಬಂದಿದೆ. ಆ ಹಗರಣಗಳ ವಿಷಯ ಹೀಗೆ ಒಟ್ಟೊಟ್ಟು ಬಂದು ಬೀಳುತ್ತೆ, ನಂಗೆ ಅಚ್ಚರಿ ಆಯ್ತು. ಇದರಲ್ಲಿ ನಮ್ಮ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ. ಹಾಗೆ 4 ಮಂದಿಯನ್ನ ಸಸ್ಪೆಂಡ್ ಮಾಡಿಸಿದೆ, ಡಿಸ್ಮಿಸ್ ಮಾಡಿಸಿ ಒಬ್ಬರಿಗೆ ಜೈಲ್ ಕೂಡ ಕಳಿಸಿದೆ. ಪೊಲೀಸ್ SP ಅವರು ಕರೆದು ಅವ್ರು ಮಾಡಿದ ಅನ್ಯಾಯಕ್ಕೆ ಪ್ರೂಫ್ಗಳು ಇದ್ದು ಜೈಲು ಕಳಿಸಿ. ಇದು ಬಹಳ ದೊಡ್ಡ ನ್ಯೂಸ್ ಆಯ್ತು. ಈ ವರದಿಯನ್ನ ತಯಾರಿಸಿದ್ದು ಬೇರೆ ಯಾರೂ ಅಲ್ಲ, ಅದರ ಸಂಪೂರ್ಣ ತನಿಖೆ ನಡೆಸಿ ದಾಖಲೆಗಳ ಸಮೇತ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ದು ಅನ್ವರ್ ಮಾಣಿಪ್ಪಾಡಿ ಅವರ ನೇತೃತ್ವದ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ. ಆದ್ರೆ ತಮಾಷೆ ಏನ್ ಗೊತ್ತಾ, ವರದಿಯನ್ನ ಸುಮಾರು 8 ವರ್ಷಗಳ ಕಾಲ ವಿಧಾನಸಭೆಯಲ್ಲಿ ಮಂಡನೆ ಮಾಡಲು ಅವಕಾಶವನ್ನೇ ನೀಡಲಿಲ್ಲ. ಅಲ್ಪಸಂಖ್ಯಾತ ಆಯೋಗ ವರ್ಷಗಟ್ಟಲೆ ಅಧ್ಯಯನ ನಡೆಸಿ 106 ಸ್ಥಳಗಳಿಗೆ ಭೇಟಿ ನೀಡಿ ತನಿಖೆ ನಡೆಸಿ ಸಾವಿರಾರು ದಾಖಲೆಗಳ ಸಮೇತ ತಯಾರಿಸಿದಂತಹ 7,000 ಪುಟಗಳ ವರದಿಯನ್ನ ಇದು ಒಂದು ರಾಜಕೀಯ ಪ್ರೇರಿತ ವರದಿ ಅನ್ನುವ ಒಂದೇ ಒಂದು ಹೇಳಿಕೆಯ ಜೊತೆಗೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತಿರಸ್ಕರಿಸಿಬಿಟ್ಟು ಸರ್ವೋಚ್ಚ ನ್ಯಾಯಾಲಯವೇ ಆದೇಶ ನೀಡಿದರೂ ಕೂಡ ಕಾಂಗ್ರೆಸ್ ಸರ್ಕಾರ ಆ ವರದಿಯನ್ನು ಸದನದಲ್ಲಿ ಮಂಡಿಸಲೇ ಇಲ್ಲ. ಹಾಗಾದ್ರೆ 2,30,000 ಕೋಟಿ ಮೊತ್ತದ ಅಷ್ಟು ದೊಡ್ಡ ಹಗರಣದ ವರದಿಯನ್ನ ಚರ್ಚೆಯೇ ನಡೆಸದೆ ತಳ್ಳಿ ಹಾಕಿದ್ದು ಯಾಕೆ ಗೊತ್ತಾ? ಅದನ್ನ ಕೊನೆಯಲ್ಲಿ ಹೇಳುತ್ತೇವೆ, ಅಲ್ಲಿಯವರೆಗೂ ಮಿಸ್ ಮಾಡದೆ ನೋಡಿ. ಕಾಂಗ್ರೆಸ್ ಸರ್ಕಾರದಿಂದ ಮೂಲೆಗೆ ತಳ್ಳಲ್ಪಟ್ಟಿದ್ದ ಆ ವರದಿಯನ್ನ 2020ರಲ್ಲಿ ಬಂದ BS ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಸದನದಲ್ಲಿ ಮಂಡನೆ ಮಾಡಿತು. ಆದ್ರೆ ಅಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ ಗದ್ದಲವನ್ನೇ ಎಬ್ಬಿಸಿತ್ತು ಹೊರತು ಚರ್ಚೆ ಮಾಡಲಿಕ್ಕೆ ಮುಂದಾಗಲಿಲ್ಲ. ರಾಜಕೀಯ ಆರೋಪ ಪ್ರತ್ಯಾರೋಪಗಳನ್ನು ನಡೆಸಿ ಆ ವರದಿಯ ಅಂಶಗಳು ಹೊರಬಾರದಂತೆ ಮತ್ತು ಯಾವುದೇ ಸಲಹೆಗಳು ಜಾರಿಯಾಗದಂತೆ ನೋಡಿಕೊಳ್ಳಲಾಯಿತು. ಹಾಗಾದ್ರೆ ಆ ವರದಿಯ ವಿರುದ್ಧ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ವಿರೋಧ ವ್ಯಕ್ತಪಡಿಸ್ತಾ ಇರೋದು ಯಾಕೆ? ಅದನ್ನು ಕೂಡ ಅಂದಿನ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಅನ್ವರ್ ಮಾಣಿಪ್ಪಾಡಿ ಅವರೇ ಹೇಳಿದ್ದಾರೆ. ಆ ವರದಿ ಏನಾದರೂ ಒಪ್ಪಿತಗೊಂಡು ಜಾರಿಯಾದರೆ ಅಂದಿನ ಕಾಂಗ್ರೆಸ್ ಸರ್ಕಾರದ ಕನಿಷ್ಠ 10 ಸಚಿವರು ಜೈಲು ಪಾಲಾಗ್ತಾ ಇದ್ರು. ಕೇವಲ ತನ್ನ ಪಕ್ಷದ ಮಂತ್ರಿಗಳು ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಪಕ್ಷ ಸುಮ್ಮನೆ ಇರ್ತಾ ಇತ್ತೋ ಏನೋ. ಆದರೆ 2,30,000 ಕೋಟಿಯಷ್ಟು ಬೃಹತ್ ಮೊತ್ತದ ಹಗರಣದಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿಯಾಗಿದ್ದ ಧರಮ್ ಸಿಂಗ್, ಕಾಂಗ್ರೆಸ್ ಪಕ್ಷದ ಇನ್ನೊಬ್ಬ ರಾಷ್ಟ್ರೀಯ ನಾಯಕ ಹಾಗೂ ಮಾಜಿ ರೈಲ್ವೆ ಸಚಿವ ಜಾಫರ್ ಶರೀಫ್ ಮುಂತಾದ ಅನೇಕ ಘಟಾನುಘಟಿಗಳ ಹೆಸರುಗಳು ಕೂಡ ಕಾಣಿಸಿಕೊಂಡಿತು. ಆ ವರದಿಯಲ್ಲಿದ್ದ ದಾಖಲೆಗಳು ಎಲ್ಲವೂ ಕೂಡ ಪರಿಶೀಲನೆಯಾಗಿ ತನಿಖೆಯಾಗಿ ಸಮಿತಿ ನೀಡಿದ ಶಿಫಾರಸುಗಳು ಜಾರಿಯಾದರೆ ಬಹುಶಃ ಇಷ್ಟು ಹೊತ್ತಿಗೆ ಕರ್ನಾಟಕ ಮೂಲದ ಬಹುತೇಕ ಎಲ್ಲ ಪ್ರಮುಖ ಕಾಂಗ್ರೆಸ್ ನಾಯಕರು ಕೂಡ ಜೈಲಿನಲ್ಲಿರಬೇಕಾಗಿತ್ತು. ಅದೇ ಕಾರಣಕ್ಕೆ ಬಡ ಮುಸ್ಲಿಮರ ಉಪಯೋಗಕ್ಕೆ ಸಿಗಬೇಕಾಗಿದ್ದ ಸಾವಿರಾರು ಎಕರೆ ಭೂಮಿ ಅನ್ಯರ ಪಾಲಾದರೂ ಸರಿ, ವಕ್ಫ್ ಮಂಡಳಿಗೆ ಮೋಸ ಆದರೂ ಸರಿ, ವಂಚನೆ ಆದರೂ ಸರಿ, ಏನೇ ಆದರೂ ಕೂಡ ವರದಿ ಜಾರಿ ಆಗಲೇಬಾರದು ಅಂತ ಎಲ್ಲ ರೀತಿಯ ಮಾರ್ಗಗಳಿಂದಲೂ ಕೂಡ ಅದನ್ನು ತಡೆಯಲಾಯಿತು. ಆದರೆ ಕೇವಲ ಇಷ್ಟೇ ಆಗಿರಲಿಲ್ಲ. ಆ ವರದಿಯನ್ನು ತಯಾರಿಸಿದ್ದಂತಹ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಅನ್ವರ್ ಮಾಣಿಪ್ಪಾಡಿ ಅವರಿಗೆ ನಿರಂತರವಾಗಿ ಜೀವ ಬೆದರಿಕೆಯ ಕರೆಗಳು ಬರತೊಡಗಿದ್ವು. ನಂತರ ಅವರೂ ಕೂಡ ಆ ವರದಿಯ ಜಾರಿಯ ಬಗ್ಗೆ ಒತ್ತಾಯಿಸುವುದನ್ನು ಬಹುತೇಕ ಬಿಟ್ಟುಬಿಟ್ರು. ಹಿನ್ನೆಲೆಯಲ್ಲಿ ನಿಮಗೆ ಬೆದರಿಕೆ ಕರೆಗಳು ಕೂಡ ಬರ್ತಾ ಇದೆ. ಇದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟರಾ ಇಲ್ಲ ಕೊಡ್ತೀರಾ ಮುಂದೆ? ಈಗ ನಾನು ಕಮಿಷನರ್ ಪೊಲೀಸಿಗೆ ನನಗೆ ಮೆಸೇಜ್ ಕೊಟ್ಟಿದ್ದೇನೆ ಅವರಿಗೆ. ನಾನು ಇಲ್ಲ ಕೊಡುವ ಅಗತ್ಯ ಇದೆಯಾ? ಮೊಮೆಂಟ್ ಐ ಟೆಲ್ ದೆಮ್ ದಿಸ್ ಇಸ್ ಎ ಫ್ಯಾಕ್ಟ್. ಈಗ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿದ್ದ ವಿಷಯ, ಅವರೇ ಹೂವನೆ ಮಾಡ್ಕೊಂಡ್ಬಿಟ್ಟು ಅವರೇ ಮುಂದೆ ಬರಬೇಕಾದ ವಿಷಯ.
ಮತ್ತು ಪ್ರಾಣ ಹೇಗೆ ಹೋಗುತ್ತದೋ ಅಥವಾ ಏನಾಗುತ್ತೋ ಮುಂದೆ ನಮ್ಗೆ ಯಾರು ಹೇಳೋಕ್ಕಾಗಲ್ಲ. ಮೇಲಿನ ಭಗವಂತ ಏನೋ ಇದು ಮಾಡ್ತಾನೋ ಆ ರೀತಿ. ಆದರೂ ಪ್ರಿಕಾಷನರಿ ಭದ್ರತೆ ಏನಾದ್ರು ಕೇಳ್ತೀರಾ? ಬದ್ಧತೆಯಿಂದ ಕೇಳಲ್ಲ, ಹೀಗೆ ವಿಷಯ ಹೇಳ್ತೇನೆ. ಅಗತ್ಯ ಇದ್ದರೆ ಕೊಡ್ತಾರೆ ಅವ್ರು ತಿಳಿಸಿ ಅವರಿಗೆ ಮನದಟ್ಟಾಗಿದ್ರೆ ಇದು ಅಗತ್ಯ ಇದೆ ಅಂತೇಳಿ. ಅಲ್ಲಿಗೆ 2,30,30,000 ಕೋಟಿ ಮೊತ್ತದ ಒಂದು ದೊಡ್ಡ ಹಗರಣ ಶಾಶ್ವತವಾಗಿ ಮುಚ್ಚಿಕೊಂಡಿತು.